ಯಾರು 2 ನಿಮಿಷದಿಂದ ಈ ಆಟ ತುಂಬಾ ಸುಲಭ ಅಂತಿದ್ರು. ತುಂಬಾ ಸುಲಭ ಆಗಿದ್ರೆ ನಾನ್ಯಾಕೆ ಗೆಲ್ತಿದ್ದೆ, ನೀವ್ಯಾಕೆ ಸೋಲ್ತಿದ್ರಿ? ಈ ಹುಡುಗಿ ಮನೆಯಿಂದ ಹೋಗೋ ತನಕ ಪ್ರದ್ಯುಮ್ನ ಯುಕ್ತಿಗೆ ಸಿಗಲ್ಲ. ಯುಕ್ತಿಗೆ ಪ್ರದ್ಯುಮ್ನ ಸಿಗದಿದ್ರೆ ನನ್ನ ಸೇಡ್ತೀರ. ಇವರಿಬ್ರು ಮದುವೆ ಆಗದಿದ್ರೆ ನಾನು ಮಾಯಿನ ಮನೆಯಿಂದ ಹೊರಗೆ ಹಾಕೋದು ಹೇಗೆ? ನಿನಗೆ ನೋವಾದ್ರೆ ನನಗೆ ನೋವಾಗಲ್ಲ ಅನ್ಕೊಂಡಿದ್ಯಾ ದೇವು? ನೋವು ಕೊಡೋದು ಯಾಕೆ, ಕಣ್ಣೀರೋರ್ಸೋದು ಯಾಕೆ? ತುಂಬಾ ಪ್ರಯತ್ನ ಪಟ್ಟೆ ದೇವು. ಅವನನ್ನ ನನ್ನ ಮಗ ಅನ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಅವನ ಮೇಲೆ ಪ್ರೀತಿ ಇದೆ ಅಂತ ಅಲ್ಲ, ನಿನಗೆ ನೋವಾಗುತ್ತೆ ಅಂತ, ನಿನ್ನ ಸಂತೋಷದಲ್ಲೇ ನನ್ನ ಸಂತೋಷ ಸಿಗುತ್ತೆ ಅಂತ. ಆದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕ್ರಿ ಆಗಲ್ಲ? ಯಾಕೆ ಅಂದ್ರೆ ಇವನು ನಗ್ನಗ್ತಾ ಮನೇಲಿ ಓಡಾಡ್ದಾಗ್ಲೆಲ್ಲ, ಎಲ್ರು ಇವನನ್ನ ಮುದ್ದು ಮಾಡ್ದಾಗ್ಲೆಲ್ಲ, ಮಾಯಿ ನೀನೇ ವಾರಸ್ದಾರ ಅಂದಾಗ್ಲೆಲ್ಲ ಪ್ರಪಂಚನೇ ನೋಡಸತ್ತ ನನ್ನ ಮಗ ನೆನಪಾಗ್ತಾನೆ ದೇವು. ಅವನು ಹೋದ ಅಂತಾನೆ ಇವನನ್ನ ದೇವ್ರ ನಮ್ಮ ಹತ್ರ ಕಳಿಸ್ತಾರೆ. ಹಾಗಂತ ನೀನ್ ಅನ್ಕೊಂಡಿದ್ಯಾ ದೇವ್ಯಾನಿ? ನನಗೂ ಆಸೆ ಇತ್ತು, ನನ್ನ ರಕ್ತ ಹಂಚ್ಕೊಂಡು ಹುಟ್ಟದ ಮಗ ಎದೆ ಎತ್ತರಕ್ಕೆ ಬೆಳಿತಾನೆ, ನಾನು ಹೆಮ್ಮೆಯಿಂದ ಎಲ್ಲಾರ್ಗೂ ಹೇಳ್ಕೊಂಡು ಖುಷಿ ಪಡ್ಬೋದು ಅಂತ. ಆದ್ರೆ ಇವನ್ 100 ಕಾಲ ಬದುಕಲಿ ಅಂತ ಮೃತ್ಯುಂಜಯ ಹೋಮ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಕೂತ್ಕೋಬೇಕು. ಯಾವ ಕೈನಲ್ಲಿ ಯಾರಿಗೂ ಗೊತ್ತಾಗದಾಗ ನನ್ನ ಮಗನ ಮಣ್ಣು ಮಾಡಿದ್ನೋ, ಅದೇ ಕೈನಲ್ಲಿ ಇವನಿಗೆ ಆಯಸ್ ಜಾಸ್ತಿ ಆಗಲಿ ಅಂತ ಪೂರ್ಣಾಹುತಿ ಕೊಡಬೇಕು. ಆಗಲ್ಲ ದೇವು, ಆಗಲ್ಲ. ನನ್ನ ಕೈಲಿ ತುಂಬಾ ಸಂಕಟ. ನೀವಿಷ್ಟೊಂದು ಸಂಕಟ ಅನುಭವಿಸ್ತಾ ಇದ್ದೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ ರೀ. ಸಾರಿ ಕೇಳಬೇಡ ದೇವು, ನಾನಿನ್ನೂ ಚಿಕ್ಕವನಾಗೋ. ನಿಮಗಷ್ಟು ಕಷ್ಟ ಆದ್ರೆ ಕುತ್ಕೋಬೇಡಿ ಪೂಜೆಗೆ, ನಾನು ಮಾಯಿ ಹತ್ರ ಮಾತಾಡ್ತೀನಿ. ಮತ್ತೊಮ್ಮೆ ಆಡೋಣ ಆಪದ್ ಬಾಂಧವ. ಈ ಬಾರಿ ನಿನ್ನನ್ನು ಖಂಡಿತ ಸೋಲಿಸುತ್ತೇನೆ. ಹೌದಾ? ಮತ್ತೆ ಆಡ್ತೀರಾ? ಮತ್ತೆ ಸೋಲ್ಸ್ತೀರಾ? ನೋಡೇ ಬೇಡ, ಬನ್ನಿ ಚಾಲೆಂಜ್. ಬನ್ನಿ ಬನ್ನಿ ಬನ್ನಿ. ಪ್ರದ್ಯುಮ್ನ ನಂಗೆ ಇಷ್ಟು ಖುಷಿಯಾಗಿರೋ ಹಕ್ಕೇ ಇಲ್ಲ. ಮೊದಲು ಇದರ ಬಗ್ಗೆ ಏನಾದ್ರೂ ಮಾಡ್ಲೇಬೇಕು. ಆಪದ್ ಬಾಂಧವ, ನಿನಗೆ ಯಾವ ದುಃಖವೂ ತಾಗದ ಹಾಗೆ ನೋಡಿಕೊಳ್ಳುತ್ತೇನೆ. ಯಾವುದೋ ಬೇರೆಯ ಲೋಕದಲ್ಲಿ ಅನಾಥವಾಗಿ ಬಿದ್ದವಳನ್ನ ಕೈ ಹಿಡಿದು ಎತ್ತಿ ಮನೆಗೆ ಕರೆತಂದವನು ನೀನು. ನೀನು ಖುಷಿಯಾಗಿರಬೇಕು, ಅದು ಈ ಆಮ್ರಪಾಲಿಯ ಜವಾಬ್ದಾರಿ. ಅಮ್ಮ, ಹೋಮಕ್ಕೆ ಈ ಸೀರೆ ಉಟ್ಕೊಳ್ಳಮ್ಮ, ಎಷ್ಟು ಚೆನ್ನಾಗಿದೆ. ನೀನು ಯಾವತ್ತೂ ಉಟ್ಕೊಳ್ಳೋದೇ ಇಲ್ಲ. ಯಾವುದೋ ಒಂದು ಉಟ್ಕೋತೀನಿ ಬಿಡೆ, ಹೋಮ ನೆಮ್ಮದಿಯಾಗಾದ್ರೆ ಸಾಕು. ಹಾಗಂತ ಯಾವುದೋ ಒಂದು ಸೀರೆ ಉಟ್ಕೊಳಕ್ಕಾಗತ್ತಾ? ನಾನು ಹುಡುಕ್ತೀನಿ ಇರು. ಅಮ್ಮ, ನಿನ್ಗೊಂದು ವಿಷಯ ಹೇಳ. ಆ ಯುಕ್ತಿಗೂ ಅಣ್ಣಂಗೂ ಮ್ಯಾಚೇ ಆಗಲ್ಲ. ಅಣ್ಣ ಈಸ್ಟ್ ಅಂದ್ರೆ ಅವಳು ವೆಸ್ಟ್ ಅಂತಾಳೆ. ಇಷ್ಟು ಕೊಪ್ ತೋರಿಸ್ತಾಳೆ ಗೊತ್ತಾ?
ಅಮ್ಮ ಯಾಕೆ ನೀವು ಏನು ಮಾತಾಡ್ತಾನೆ ಇಲ್ಲ? ಅನ್ಯ ಮೊದಲು ಹೊರಗೋಗ್ ನೀನು. ಬಟ್ ನೀನ್ ಬನ್ನಿ. ಅಲ್ಲಮ್ಮ ಬಟ್ ಅನ್ಯ ಈಗ ನಿನ್ ಹತ್ರ ಮಾತಾಡಕ್ ನಂಗೆ ಇಷ್ಟ ಇಲ್ಲ, ಆಮೇಲೆ ಬಾ ಹೋಗು. ಅಲ್ಲಮ್ಮ. ಅಯ್ಯೋ ಅಮ್ಮ, ಅಮ್ಮ ಓಪನ್ ದ ಡೋರ್. ಓ, ಯುಕ್ತಿ ಬಗ್ಗೆ ಮಾತಾಡಿದಕ್ಕೆ ನನ್ನನ್ನು ಹೊರಗೆ ಹಾಕಿದ್ಯಾ ನೀನು? ನಿನ್ಗಿಷ್ಟ ಇಲ್ಲ ಅಂದ್ರೆ ಯಾರ ಮಾತು ಕೇಳಲ್ಲ ನೀನು? ಅಯ್ಯೋ ದೇವ್ರೆ, ಯಾಕೆ ಈಗ ಆಗ್ತಾ ಇದೆ? 27 ವರ್ಷದಿಂದ ಹೊಳಿದೇ ಇರೋದು ಈ 2 ವಾರದಲ್ಲಿ ಯಾಕೆ ಇಷ್ಟೊಂದು ಹೊಳಿತಾ ಇದೆ? ಮನೇಲಿ ಬೇರೆ ಇಷ್ಟೊಂದು ರಬ್ಬ ಆಗ್ತಾ ಇದೆ, ಮುಂದೆ ಏನಾಗುತ್ತೋ ಏನೋ. ಹಲೋ ಫ್ಯಾಷನ್ ಡಿಸೈನರ್, ಯಾಕೇನಾಯ್ತು? ಯಾಕೆ ಡಲ್ ಆಗಿದ್ಯಾ? ಅಮ್ಮ ನನಗ್ ಬೈದ್ಬಿಟ್ರು. ನೀನೇನೋ ಮಾಡಿರ್ತೀಯ, ಅದಕ್ಕೆ ಬೈದಿರ್ತಾರೆ. ಇಲ್ಲ ಕಣೆ, ಯುಕ್ತಿ ಬಗ್ಗೆ ಮಾತಾಡಕ್ ಬಂದೆ, ಅಷ್ಟಕ್ಕೆ ನನಗ್ ಮಾತಾಡಕ್ ಇಷ್ಟ ಇಲ್ಲ ಅಂತ ಬೈದ್ಬಿಟ್ಟು ಕಳ್ಸ್ಬಿಟ್ರು. ಸರಿ ಅದ್ ಬಿಡು, ನನಗೊಂದು ಮಜಾ ತೋರಿಸ್ಬೇಕು. ನೀನಾದಣ್ಣ ಎಲ್ಲಿ? ನನ್ಗೇನ್ ಗೊತ್ತು, ಇಲ್ಲೇ ಎಲ್ಲೋ ಇರ್ತಾನೆ. ಸರಿ ನೀನ್ ಬಾ. ನೀನು ಏನೋ ಮೋಸ ಮಾಡುತ್ತಿದ್ದೀಯಾ ಪದ್ಬಾಂಧವ. ಮೋಸನಾ? ಅಲ್ಲದೆ ಮತ್ತೇನು? ನನ್ನನ್ನು ನೀನು ಸೋಲಿಸುತ್ತಿದ್ದೀಯಾ ಎಂದರೆ ಮೋಸವೇ ಅಲ್ಲವೇ? ಅಂದ್ರೆ ನಾನು ಗೆಲ್ಬಾರ್ದು ಅಂತನಾ? ನಾನೆಂದಿಗೂ ಸೋತೇ ಇಲ್ಲ ಪದ್ಬಾಂಧವ. ಇಡೀ ಗಂಧರ್ವ ಲೋಕದಲ್ಲಿ ನನ್ನನ್ನು ಮೀರಿಸುವವರು ಯಾರೂ ಇಲ್ಲ. ಹೀಗಿರುವಾಗ ನೀನು ನನ್ನನ್ನು ಸೋಲಿಸುವುದು ಎಂದರೇನು? ಆಯ್ತು, ನಿಮ್ ಗಂಧರ್ವ ಲೋಕದಲ್ಲಿ ನಿಮ್ಮನ್ನ ಸೋಲ್ಸೋರು ಯಾರು ಇಲ್ಲ ಅಂತಾನೆ ಅನ್ಕೊಳ್ಳಿ. ಆದ್ರೆ ಇದು ಭೂಲೋಕ, ಇಲ್ಲಿ ನಿಮ್ಮನ್ನ ಸೋಲ್ಸಕ್ಕೆ ನಾನಿದ್ದೀನಿ. ಈ ಆಟವೇ ಸರಿ ಇಲ್ಲ. ಹೋಗ್ಲಿ ಬಿಡಿ, ಮೊದಲನೇ ಸಲ ಅಲ್ವಾ, ದಿನ ಅಭ್ಯಾಸ ಮಾಡ್ತಾ ಇದ್ರೆ ಸೋಲ್ಸ್ಬೋದೇನು. ಬಟ್ ಗುಡ್ ಗೇಮ್, ಚೆನ್ನಾಗ್ ಆಡಿದ್ರಿ. ಶೇಕ್ ಶೇಕ್. ನಾವ್ ಆಗಲ್ಲ ಅಂದಿದ್ದನ್ನ ಆಮ್ರಪಾಲಿ ಮಾಡೇ ಬಿಟ್ಲು. ಇವರು ಒಂಥರ ವಿಚಿತ್ರ ಅಲ್ವಾ? ಒಂದೊಂದ್ಸಲ ಏನೇನೋ ಮಾತಾಡ್ತಾ ಇರ್ತಾರೆ, ಅರ್ಥನೇ ಆಗಲ್ಲ. ಆದ್ರೆ ಮನ್ಸು ತುಂಬಾ ಒಳ್ಳೇದು. ಪಾಪ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಚೆನ್ನಾಗೇ ಇದ್ರು ಅನ್ಸುತ್ತೆ. ಇವಾಗ ಗಂಧರ್ವ ಕನ್ಯೆ ಅಂತೆಲ್ಲ ನಂಬಿಟ್ಟಿದ್ದಾರೆ. ನಂಬಿರೋದಲ್ಲ, ಅವಳು ಗಂಧರ್ವ ಕನ್ಯೆನೆ. ಸುಮ್ನೆ ಬೊಗ್ಳೆ ಬಿಡ್ಬೇಡ ಬೃಂದ. ಬೊಗ್ಲೆ ಅಲ್ಲ ಅನ್ಯ. ನೋಡಲ್ಲಿ ಅಣ್ಣ ಎಷ್ಟು ಖುಷಿಯಾಗಿದ್ದಾನೆ. ಇದನ್ ಮನುಷ್ಯ ಕೈಲಿ ಮಾಡಕ್ ಆಗ್ತಾ ಇರ್ತಾ ಹೇಳು? ಅದಕ್ಕೆ ಹೇಳಿದ್ದು ಆಮ್ರಪಾಲಿ ಗಂಧರ್ವ ಕನ್ಯೆ ಅಂತ. ಈ ಜನುಮವೇ ಆಹಾ ದೊರತಿದೆ ರುಚಿ ಸವಿಯಲು. ಯಾಕೋ ಕಿರಿಸಿದೆ? ಅದು ನಾನು ಹಾಡ್ತಾ ಇದ್ನಾ, ತಿರ್ಗದ್ನಾ, ನಿಮ್ಮ ನೋಡಿದ್ನಾ? ಅಯ್ಯಪ್ಪ. ಅಂದ್ರೆ ನಾನ್ ಭಯಾನಕವಾಗಿದ್ದೀನಾ? ಯು ಫೂಲ್. ಸಾರಿ ಅಕ್ಕ. ಅಕ್ಕನಾ? ಸೋ ಮಿಡಲ್ ಕ್ಲಾಸ್. ಮ್ಯಾಮ್ ಅಂತ ಕರಿಬೇಕು. ಸರಿ, ಏನ್ ಮಾಡ್ತಾ ಇದೀಯಾ? ಅದು ಪ್ರದ್ಯುಮ್ನ ಅನ್ನ ಎಲ್ರು ಊಟಕ್ಕೆ ಬರ್ತಾರೆ ಅಂತಂದ್ರ, ಅದಕ್ಕೆ ರೆಡಿ ಮಾಡ್ತಾ ಇದ್ದೆ. ಮಾಡ್ಬೇಡ. ಅಲ್ಲ ಅಕ್ಕ, ಮ್ಯಾಮ್ ಅಣ್ಣ ಹೇಳಿದ್ರು. ನಿಮ್ಮ ಅಣ್ಣಂಗೆ ನಾನು ಹೇಳ್ತೀನಿ, ಎಲ್ರಿಗೂ ಊಟ ತರಿಸಿದ್ದೀನಿ, ಹೊರಗಡೆ ಹೋಗಿ ತಗೊಂಡ್ ಬಾ. ಹೋಗೋ. ಆಯ್ತು ಮ್ಯಾಮ್. ಅಕ್ಕ ಮ್ಯಾಮ್, ಅಕ್ಕ ಮ್ಯಾಮ್.
ಗೋಪು ಎಲ್ಲೋಗ್ತಿದ್ಯಾ? ಅಣ್ಣ ಅಕ್ಕ ಮ್ಯಾಮ್ ಅಕ್ಕ ಮ್ಯಾಮ್ ಅಯ್ಯೋ ಗೋ ಯುಕ್ತಿ, ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಬೇರೆಯವ್ರ ಕೈಲಿರೋ ಚಿನ್ನದ ಬಳೆ ಕಸ್ಕೋಬೇಕು ಅಂದ್ರೆ ಮೊದಲು ಅವ್ರ ಕೈಗೆ ಬೆಣ್ಣೆ ಹಚ್ಚಬೇಕು. ದೊಡ್ಡವರಿಗೆ ನಾನು ಬೆಣ್ಣೆ ಹಚ್ತೀನಿ, ನೀನು ಆ ಕಪಿಸೇನೆ ನಿನ್ನನ್ನು ಇಷ್ಟಪಡೋ ಹಾಗೆ ಮಾಡು. ಕಂಟ್ರೋಲ್ ಯುಕ್ತಿ, ಕಂಟ್ರೋಲ್. ಆಮ್ರಪಾಲಿ, ಆವಾಗಲೇ ನಾನು ಆ ಥರ ಮಾತಾಡಬಾರ್ದಾಗಿತ್ತು. ಐ ಆಮ್ ಸಾರಿ. ಹೋ, ನಿನಗೇನು ಬರಲ್ಲ ಅಲ್ವಾ? ಸಾರಿ ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕು ಅಲ್ವಾ? ಸಾರಿ ಅಂದರೆ ಅವಳಿಗೆ ಸಾರಿ ಅಂದರೆ ಏನು ಅಂತ ಗೊತ್ತು. ನಾನು ಅವಳಿಗೆ ಹೇಳ್ಕೊಟ್ಟಿದ್ದೀನಿ. ಓಕೆ ಆಮ್ರಪಾಲಿ, ಸಾರಿ. ನನ್ನನ್ನು ಕ್ಷಮಿಸಿದ್ದೀಯಾ ಎಂದು ನಂಬುತ್ತೇನೆ ಮಾನವೇ. ನೀನ್ ಯಾಕೆ ನನ್ನ ಮಾನವೇ ಅಂತೀಯಾ? ನನ್ನ ಹೆಸರು ಯುಕ್ತಿ. ಕ್ಷಮಿಸು ಯುಕ್ತಿ. ನಿಮ್ಮೆಲ್ಲರ ಜೊತೆನೂ ಜಗಳ ಮಾಡಿದೆ. ಐ ಆಮ್ ಸಾರಿ. ಯುಕ್ತಿ ಸಾರಿ ಕೇಳ್ತಾ ಇದ್ದಾಳೆ. ಆನ್ಯ, ನಿನಾದ್, ಬೃಂದಾ, ಇಟ್ಸ್ ಓಕೆ. ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು ಯುಕ್ತಿ? 2 ನಿಮಿಷ ಗೊತ್ತಾಗತ್ತೆ. ಯಾಕಂದ್ರೆ ತುಂಬಾ ಒಳ್ಳೆ ಮುಹೂರ್ತ ಅಂತೆ ಅದಕ್ಕೆ. ಮುಂದೇನೂ ಒಳ್ಳೆ ಮುಹೂರ್ತ ಬರುತ್ತೆ, 6 ತಿಂಗಳಿಗೆ ಕಾಯ್ಬೇಕಷ್ಟೆ. ಇವರಿಬ್ರು ನಕ್ಷತ್ರಕ್ಕೆ ಇಷ್ಟೊಳ್ಳೆ ಮುಹೂರ್ತ ಬರೋಕ್ಕೆ ಇನ್ನು 2 ವರ್ಷ ಕಾಯ್ಬೇಕಂತೆ. ಈ ಮುಹೂರ್ತ ತುಂಬಾ ಶ್ರೇಷ್ಠ ಅಂತೆ. ಮದ್ವೆ ಅಲ್ದಿದ್ರು ನಿಶ್ಚಿತಾರ್ಥ ಆದ್ರೂ ಮಾಡಿಸಿ ಅಂತ ಹೇಳಿದ್ರು ಸೋಮಯಾಜಿಗಳು. ಅವ್ರು ಅಂದಿದ್ ಸರಿ, ಆದ್ರೆ ಮಾಯಿ ಏನಂದ್ರು ಅಂತ ಗೊತ್ತಲ್ವಾ? 6 ತಿಂಗಳು ನಿಶ್ಚಿತಾರ್ಥದ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂದ್ರು. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದೀವಿ ಕೂಡ. ಪ್ರದ್ಯುಮ್ನ ಯುಕ್ತಿಗೆ ಸ್ವಲ್ಪ ಟೈಮ್ ಕೊಡೋಣ. ಅವ್ರಿಬ್ರಿಗೂ ಒಪ್ಪಿಗೆ ಇದೆ ಅಂದ್ರೆ ಆಮೇಲೆ ಮದ್ವೆ ಮಾಡೋಣ. ಈ ಮದ್ವೆ ನಡೆಯುತ್ತೆ ಅಂತ ಮಾತು ಕೊಟ್ಟಿದ್ದೀರಾ ಅದಕ್ಕೆ? ನಾನ್ ಮದ್ವೆ ಬೇಡ ಅಂತಿಲ್ಲ ಈಶ್ವರಿ. 6 ತಿಂಗಳು ಮುಗಿಲಿ, ಆಮೇಲೆ ಮಾತಾಡೋಣ. ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಬೀಗ್ತಿದ್ದೀರಲ್ಲ ಅದಕ್ಕೆ. ಹೋಮದ ದಿನ ನೀವೇ ನಿಮ್ಮ ಮಗನ ನಿಶ್ಚಿತಾರ್ಥ ಮಾಡ್ತೀರಾ?